ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಧೃತಿ ಲೈಫ್ ಸ್ಟೈಲ್ ಕನ್ನಡ. ಇವತ್ತು ಆನಿಯನ್ ದೋಸೆ ಯಾವ ರೀತಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋದು ಈರುಳ್ಳಿ, ಕ್ಯಾರೆಟ್ ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಕಟ್ ಮಾಡಿಕೊಂಡು ಮತ್ತು ಕ್ಯಾರೆಟು ಮತ್ತು ತೆಂಗಿನಕಾಯಿನ ತುರಿದಿದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ದೋಸೆ ಹಂಚು ಕಾದಿದೆ. ಹಂಚ ಮೇಲೆ ದೋಸೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಸೆಟ್ ದೋಸೆ ಥರ ಹಾಕ್ಕೊಳ್ತೀನಿ ನಾನು. ಅದಕ್ಕೆ ರುಬ್ಬಿರೋಂಥ ದೋಸೆ ಖಾರನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಅದ್ರ ಮೇಲೆ ಮಿಕ್ಸ್ ಮಾಡಿರೋಂಥ ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಮತ್ತು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಇಟ್ಟು ತವ ಮೇಲೆ ಹಾಕಿದ ತಕ್ಷಣವೇ ಹಾಕ್ಕೊಳ್ಳಿ ಇದೆಲ್ಲನೂ, ಆವಾಗ ಕ್ಲೀನಾಗಿ ಅದಕ್ಕೆ ಅಂಟ್ಕೊಂಡ್ಬಿಡುತ್ತೆ. ಇವಾಗ ಅದ್ರ ಮೇಲೆ ಖಾರ ಹಾಕ್ಕೊಳ್ತಾ ಇದ್ದೀನಿ, ದೋಸೆ ಖಾರ ಹಾಕಿ ಇವಾಗ ಎಲ್ಲ ಒಂದು ಸ್ಪ್ರೆಡ್ ಮಾಡ್ಕೊಳ್ತೀನಿ. ಕ್ಲೀನಾಗಿ ಈವನಾಗಿ ಮಾಡ್ಕೊಳ್ತೀನಿ ಎಣ್ಣೆ ಹಾಕ್ಕೊಂಡು. ನೀವು ಎಣ್ಣೆ ಆದರೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ತುಪ್ಪನಾದರೂ ಹಾಕ್ಕೊಳ್ಬೋದು. ಈಗ ಚೆನ್ನಾಗಿ ಸಿಮ್ಮಲ್ಲಿ ಇರಬೇಕು ಅದೆಲ್ಲ ಹಾಕಿದಾಗ. ಇವಾಗ ಐ ಫ್ಲೇಮ್ ಮಾಡ್ಕೊಳ್ಳಿ. ಈಗ ಎಲ್ಲ ಕ್ಲೀನಾಗಿ ಈವನಾಗಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಇನ್ನೊಂದು ಸೈಡ್ ತಿರುಗಿಸಿದಾಗ ಈರುಳ್ಳಿ ಎಲ್ಲ ಏನು ಬೀಳಲ್ಲ, ಕ್ಲೀನಾಗೆ ದೋಸೆ ಹಿಟ್ಟಿಗೆ ಅಂಟ್ಕೊಂಡಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಮನೇಲಿ ಒಂದು ಟೈಮ್ ಟ್ರೈ ಮಾಡಿ, ಡಿಫ್ರೆಂಟಾಗಿರುತ್ತೆ. ಮತ್ತು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿ, ಇವಾಗ ಇನ್ನೊಂದು ಸೈಡ್ ತಿರುಗಿಸ್ತಾ ಇದ್ದೀನಿ. ನೀವು ಬೇಕಾದರೆ ಮಯೋನೀಸ್ ಒಂದು ಸ್ವಲ್ಪ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ ಟೇಸ್ಟು. ನಾನು ಒಂದು 2 ಡ್ರಾಪಷ್ಟು ಹಾಕಿದ್ದೀನಿ ಅಷ್ಟೇ, ಜಾಸ್ತಿ ಹಾಕಿಲ್ಲ. ಇವಾಗ ಸ್ವಲ್ಪ ಚಟ್ನಿ ಪುಡಿ ಹಾಕ್ತಾಯಿದ್ದೀನಿ. ಇಡ್ಲಿ ಪುಡಿ ಅಂತಿರಲ್ಲ, ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಾನು ಹಾಕ್ತಾಯಿದ್ದೀನಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತೇಳಿ. ಈಗ ನೋಡಿ, ತುಂಬ ಆಗಿದೆ. ಈಗ ನಾನು ಇವಾಗ ಸ್ವಲ್ಪ ತುಪ್ಪ ಹಾಕಿ ದೋಸೆ ಇಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಇವಾಗ ಪ್ಲೈನ್ ದೋಸೆ ಒಂದು ಹಾಕ್ತಾಯಿದ್ದೀನಿ. ದೋಸೆ ಖಾರ ರುಬ್ಬಿರೋ ಅಂಥದ್ದು ಹಾಕ್ಕೊಂಡಿದ್ದೀನಿ. ನೋಡಿ, ಅಷ್ಟೇ. ಇದು ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲ ಕಡೆ. Thank you for watching.